ಯಾದಗಿರಿ ಜಿಲ್ಲೆ ಸುರಪುರ ವಿಧಾನಸಭಾ ಕ್ಷೇತ್ರದ ರಾಜು ವೇಣುಗೋಪಾಲ್ ನಾಯಕ್ ಶಾಸಕರು ಸುರಪುರ ಅವರ ಗೆಲುವಿಗಾಗಿ ಹರಕೆ ಈಡೇರಿಸುವ ಸಲುವಾಗಿ ಪರಮ ಪೂಜ್ಯ ಹುಲಗುಪ್ಪ ಪೂಜಾರಿ ತಾತನವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದರು. ಸುರಪುರದಿಂದ ಶ್ರೀ ಕ್ಷೇತ್ರ ಹೊಸಪೇಟೆಯ ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಭಕ್ತರೊಂದಿಗೆ ಪಾದಯಾತ್ರೆ ಮಾಡುತ್ತಿರುವ ಪರಮ ಪೂಜ್ಯರಿಗೆ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆಗೈದು ನಂತರ ಸುರಪುರದ ಆರಾಧ್ಯ ದೈವ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗೈದು ಕುಂಬಾರಪೇಟೆ ಮಾರ್ಗವಾಗಿ ಭಕ್ತರೊಂದಿಗೆ ಪಾದಯಾತ್ರೆ ಮಾಡಿದ ಅರ್ಚಕರಿಗೆ ದಾರಿಯುದ್ದಕ್ಕೂ ನೀರು ನೀಡಿ ಹೂಮಾಲೆ ಹಾಕಿ ಗೌರವಿಸಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಟೇಶ್ ಬೇಟೆಗಾರ, ಸುರಪುರದ 2024ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ ವೇಣುಗೋಪಾಲ್ ನಾಯಕರು ಶಾಸಕರಾಗಲಿ ಎಂದು ಹರಕೆ ತೀರಿಸಲು ದೇವಿಯ ದರ್ಶನಕ್ಕೆ ಹೊರಟ ಅರ್ಚಕರ ಭಕ್ತಿ ಸಮೂಹಕ್ಕೆ ಗೌರವಿಸಿ ಮಾತನಾಡಿದರು. ಹರಕೆ ತೀರಿಸಲು ಹೊರಟಂತ ಸುರಪುರದ ಆರಾಧ್ಯ ದೈವ ಆದಿಶಕ್ತಿ ಪರಮ ಪೂಜ್ಯರಾಗಿರ್ತಕ್ಕಂಥ ಹುಲಗಪ್ಪ ತಾತನವರು ಇವತ್ತು ಬೆಳಿಗ್ಗೆ ದೇವಿಯ ಪೂಜೆ ಸಲ್ಲಿಸಿ ಮಾನ್ಯ ಶಾಸಕರಿಗೆ ಏನು ಅಮ್ಮನವರಿಂದ ಮಾತು ತೆಗೆದುಕೊಂಡಿದ್ರು. ನಮ್ಮ ಸುರಪುರದ ಯುವ ಶಕ್ತಿ ರಾಜ ವೇಣುಗೋಪಾಲ್ ನಾಯಕರು ಶಾಸಕರಾಗಲಿ, ನಿನಗೆ ನಾನು ಶ್ರಾವಣ ಮಾಸದಲ್ಲಿ ಬಂದು ಅಭಿಷೇಕ ಮಾಡಿಸಿ ಹರಕೆಯನ್ನು ತೀರಿಸ್ತೀನಿ ಅನ್ನುವ ಮಾತನ್ನು ವಾಗ್ದಾನವನ್ನು ಕೊಟ್ಟಿದ್ರು. ಅದರ ಪರಿಣಾಮವಾಗಿ ಇವತ್ತು ಅಮ್ಮನ ಪೂಜೆ ಸಲ್ಲಿಸಿ ವೇಣುಗೋಪಾಲ್ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆ ಬಂದು 5 ದಿನಗಳ ಕಾಲ ಮಳೆ ಗಾಳಿ ಬಿಸಿಲು ಎನ್ನದೇ ಈ ಒಂದು ರೋಡಿನಲ್ಲಿ ಬರೀ ಕಾಲಿನಲ್ಲಿ ಅಮ್ಮನ ಹರಕೆ ತಿರುಗಲು ಹೊರಟಂತ ತಾತನವರು ಮತ್ತು ಭಕ್ತರಿಗೆ ಒಳ್ಳೆಯದಾಗಲಿ. ಆ ಆದಿಶಕ್ತಿ ದೈತ್ಯಶಕ್ತಿ ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ಕಾಪಾಡಿ ಹರಕೆ ತೀರಿಸಿ ಸುರಕ್ಷಿತವಾಗಿ ಹಿಂತಿರುಗಿ ಬರಲೆಂದು ನಾವು ಸುರಪುರದಲ್ಲಿ ಸಮಸ್ತ ಸೌಕರ್ಯರಾಗಿರ್ಬೋದು, ಗುರುಪರನಾಗಿರ್ಬೋದು, ದೊರೆಯಾಗಿರ್ಬೋದು, ಸಿದ್ಧ ಆಗಿರ್ಬೋದು ಎಲ್ಲ ಭಕ್ತರು ಅವರಿಗೆ ಒಳ್ಳೆಯದಾಗಲಿ, ಹರಕೆ ತೀರಿಸಿ ಸುರಕ್ಷಿತವಾಗಿ ಬರಲಿ ಎಂದು ಅವರಲ್ಲಿ ಆರಾಧಿಸುತ್ತಾ ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಸುರಪುರದ ಸಮಸ್ತ ಭಕ್ತರಿಂದ ನಾನು ಹರಕೆಯನ್ನು ತೀರಿಸ್ತೇನೆ. ಧನ್ಯವಾದಗಳು. ತಮ್ಮ ಪಾದಯಾತ್ರೆ ಸುಖಕರವಾಗಲಿ ಎಂದು ಹಾರೈಸಿದರು. HM ಹವಾಲ್ದಾರ್, RJ 32 ನ್ಯೂಸ್, ಸುರಪುರ.